HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ವೀಕ್ಷಕರೇ, ಇವತ್ತಿನ ಒಂದು ಸುದ್ದಿ ಸಂಕ್ರಾಂತಿ ಹಬ್ಬದ ಸಡಗರದ ಕುರಿತು ನಾನು ನಿಮಗೆ ಒಂದು ವಿಶೇಷವಾದ ವರದಿಯನ್ನು ನೀಡ್ತೇನೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಹನಗೊಂಡಳ್ಳಿ ಹೋಬಳಿಯ ಸಿದ್ದನಪುರ ಗ್ರಾಮದಲ್ಲಿ ನಡೀತಕ್ಕಂಥ ಒಂದು ವಿಶೇಷವಾದ ಸಂಕ್ರಾಂತಿ ಹಬ್ಬ. ಇಲ್ಲಿ ಸುಮಾರು ತಲತಲಾಂತರಗಳಿಂದ ಗ್ರಾಮದ ಹಿರಿಯರು ಪೂರ್ವಿಕರು ಸಾಕಷ್ಟು ರಾಸುಗಳ ಜೊತೆ, ಏನು ಹಳ್ಳಿಕಾರ ಅಂತ ಕರಿತೀವಲ್ಲ, ಎತ್ತುಗಳು ರಾಸುಗಳು, ಅವುಗಳನ್ನು ಪ್ರತಿ ಮನೆಯಲ್ಲಿ ಸಾಕಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷವಾದ ಒಂದು ಪೂಜೆಯನ್ನು ಹಮ್ಮಿಕೊಳ್ತಾರೆ. ಅದೇ ರೀತಿ ಹೊಸಕೋಟೆ ಯೋಜನಾ ಪ್ರಾಧಿಕಾರದ ಮಾಜಿ ಸದಸ್ಯರಾದ ಸಿದ್ದನಪುರ ಸಂತೋಷ್ ರವರ ನೇತೃತ್ವದಲ್ಲಿ ಹಾಗೂ ಮುಖಂಡರಾದಂತಹ ರಘುರವರ ನೇತೃತ್ವದಲ್ಲಿ ಅದ್ದೂರಿಯಾದ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಮಹಿಳೆಯರು, ಮಕ್ಕಳು, ಮಹಿಳೆಯರು, ಯುವಕರು ಹಬ್ಬದ ಸಂಭ್ರಮದಲ್ಲಿ, ಹಬ್ಬದ ವಾತಾವರಣ ಸಂಭ್ರಮದಲ್ಲಿ ಇವತ್ತೊಂದು ಅದ್ದೂರಿಯಾಗಿ ಸಂಕ್ರಾಂತಿ ಆಚರಣೆ ಮಾಡಿದ್ದಾರೆ. ಸೊ ಆಚರಣೆ ಮಾಡುವ ಸಂದರ್ಭದಲ್ಲಿ ನಮ್ಮ ಸಿದ್ದನಪುರ ಗ್ರಾಮದ ಸಂತೋಷ್ ರವರು ಕೂಡ ಮಾತನಾಡಿದ್ದಾರೆ. ಸಂಕ್ರಾಂತಿ ಎಂಬ ಹಬ್ಬ ತಲತಲಾಂತರಗಳಿಂದಲೂ ಕೂಡಿ ಬಂದಂತಹ ಹಬ್ಬ. ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆಗಳಲ್ಲಿ ಹಸು ಮತ್ತು ಎತ್ತುಗಳ ಸಂಖ್ಯೆ ಕ್ಷೀಣಿಸ್ತಾ ಹೋಗ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮುಂದಿನ ಪೀಳಿಗೆ ಸಂಕ್ರಾಂತಿ ಹಬ್ಬವನ್ನು ಮಾಡೋದನ್ನು ನಿಲ್ಲಿಸಬಾರ್ದು. ಮುಂದಿನ ಪೀಳಿಗೆಯವರು ಇನ್ನೂ ಹೆಚ್ಚು ಸುಂದರವಾಗಿ ಅಭಿವೃದ್ಧಿಯಾಗಿ ಸಂಕ್ರಾಂತಿಯನ್ನು ಆಚರಣೆ ಮಾಡಲೇಬೇಕು ಅಂತ ಕೂಡ ಮನವಿ ಮಾಡಿದ್ದಾರೆ. ಸೊ ಅದೇ ರೀತಿ ಇವತ್ತು ಸಾಕಷ್ಟು ದೇವಸ್ಥಾನಗಳಿಗೆ ವಿಶೇಷ ಪೂಜೆ. ಈ ಗ್ರಾಮದ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಕಳೆದ 4 ವರ್ಷಗಳ ಹಿಂದೆ ಈ ಬಸವೇಶ್ವರ ದೇವಸ್ಥಾನ ನಿರ್ಮಾಣವಾಗಿ 4ನೇ ವರ್ಷದ ವಾರ್ಷಿಕೋತ್ಸವವನ್ನು ಇದೇ ಸಂದರ್ಭದಲ್ಲಿ ಹಮ್ಮಿಕೊಂಡು ವಿಶೇಷ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಶ್ರೀ ಬಸವೇಶ್ವರ ಸ್ವಾಮಿಯ ವಿಶೇಷ ಪೂಜೆಯನ್ನು ಕೈಗೊಂಡು ಇದೇ ಸಂದರ್ಭದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ಇನ್ನು ಈ ಸಿದ್ದನಪುರ ಗ್ರಾಮದ STB ಬಾಯ್, ಸಿದ್ದನಪುರ ಗ್ರಾಮದ SDB ಬಾಯ್ ಅಂದರೆ ಸಿದ್ದನಪುರ ಗ್ರಾಮದ ಯುವಕರು ಎಲ್ಲ ಒಟ್ಟುಗೂಡಿ ಈ ಒಂದು ಅದ್ಧೂರಿಯಾದಂಥ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿ ಬಸವೇಶ್ವರ ಸ್ವಾಮಿ, ಯಲ್ಲಮ್ಮ, ಗಂಗಮ್ಮ, ಆಂಜನೇಯ ಸ್ವಾಮಿಗೆ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಿ ವಿಜೃಂಭಣೆಯಾದ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅದೇ ರೀತಿ ಶಿವನಾಪುರ ಗ್ರಾಮದ ದಿನ್ನೆ ಮಾರಿಯಮ್ಮ ಎಂಬ ದೇವಸ್ಥಾನದಲ್ಲಿ ತಲತಲಾಂತರಗಳಿಂದ ಪೂಜೆಯನ್ನು ಮಾಡಿಕೊಂಡು ಅಲ್ಲಿ ಎತ್ತುಗಳಿಗೆ ವಿಶೇಷವಾದ ಪೂಜೆ ಮಾಡಿ ಬಲಿ ಕೊಡುವಂತಹ, ಆ ಗಂಗಮ್ಮ ತಲ್ಲಿಗೆ ಬಲಿ ಕೊಡುವಂತಹ ಕೆಲಸ ಕೂಡ ಅಲ್ಲಿ ಮಾಡ್ತಾರೆ. ಅದೇ ರೀತಿ ಈ ಬಾರಿಯೂ ಸಹ ಶಿವನಾಪುರ ಗ್ರಾಮದ ದಿನ್ನೆ ಮಾರಮ್ಮ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ. ಇನ್ನು ವಿವಿಧ ಕಲಾ ತಂಡಗಳೊಂದಿಗೆ ಅದ್ಧೂರಿಯಾಗಿ ವೀರಗಾಸೆ ಇರ್ಬೋದು, ತಮಟೆ, ವೀರಗಾಸೆ, ಡೊಳ್ಳು ಕುಣಿತ, ಗಾಳಿಬೊಂಬೆ, ಈ ಥರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ಒಂದು ಗ್ರಾಮದಲ್ಲಿ ಅದ್ಧೂರಿಯಾದಂತಹ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಮತ್ತು ಇದೇ ರೀತಿ ಇನ್ನು ಬೆಂಕಿ ಹಾಕಿ ಹಸುಗಳನ್ನು ನಡೆಸುವಂಥ ಒಂದು ವಿಶೇಷವಾದಂತಹ ಒಂದು ಆಚರಣೆ ಇದು. ಏನೋ ಪುರಾತನ ಕಾಲದಲ್ಲಿ ಬೆಂಕಿ ಹಾಕಿ ಹಸುಗಳನ್ನು ನಡೆಸಿದ್ರೆ, ಸೊ ಆ ಹಸುಗಳಲ್ಲಿ ಇರ್ತಕ್ಕಂಥ ಏನೋ ಗಾಳಿ ಚಕ್ಕೆ ಅಥವಾ ಏನೋ ಸಮಸ್ಯೆಗಳಿಗೆ ಸಿಲುಕಿದ್ರೆ ಸೊ ಅದೆಲ್ಲ ನಿವಾರಣೆ ಆಗುತ್ತೆ ಅಂಥೇಳಿ ಈ ಹುಲ್ಲು, ಏನೋ ನೆಲ್ಲು ಹುಲ್ಲು ಅಥವಾ ರಾಗಿ ಹುಲ್ಲನ್ನು ಹಾಕಿ ಬೆಂಕಿ ಹಾಕಿ ಆ ಬೆಂಕಿ ಮೇಲೆ ಹಸುಗಳನ್ನು ನಡೆಯುವಂಥ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿತ್ತು. ಬಹಳ ಸೊಗಸಾಗಿತ್ತು. ನೋಡ್ತಾ ಇದ್ದೀರ ತಾವು ಚಿತ್ರದಲ್ಲಿ ಹಸುಗಳು ಯಾವ ರೀತಿ ಬೆಂಕಿಯ ಮೇಲೆ ಹಾರಿ ಹೋಗ್ತವೆ ಅಂತ ನೋಡ್ತಾ ಇದ್ದೀರಾ. ಸೊ ಅಷ್ಟು ಸುಂದರವಾಗಿ ಈ ಒಂದು ಸಿದ್ದನಪುರ ಗ್ರಾಮದಲ್ಲಿ ವಿಶೇಷವಾದ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಸೊ ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕುರಿತು ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ವರ್ತೂರು ವೆಂಕಟಾಚಲಪತಿರವರು ಮಾತನಾಡಿದ್ದಾರೆ. ಸೊ ಅವರು ಈ ಕಾರ್ಯಕ್ರಮವನ್ನು ಕುರಿತು ಏನು ಮಾತನಾಡಿದ್ದಾರೆ ಅಂತ ಒಂದು ನೋಡೋಣ ಬನ್ನಿ. ಹರಿ ಓಂ ಸ್ವಸ್ತಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಹರಿ ಓಂ ಸ್ವಸ್ತಿ. ಸಿದ್ದನಪುರ ಗ್ರಾಮದ ಭಕ್ತಾದಿಗಳಲ್ಲಿ ವಿನಂತಿ. ಇದೀಗ ಈ ಸಿದ್ದನಪುರ ಗ್ರಾಮದಲ್ಲಿ ವಿಶೇಷವಾದಂತಹ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದ್ವಿದಿನ ಸಂಕಲ್ಪಪೂರ್ವಕವಾದಂತಹ ಮಕರ ಸಂಕ್ರಾಂತಿಯ ಹಬ್ಬವನ್ನು ಆಚರಿಸಿದ್ದಾರೆ. ನಿನ್ನೆಯಿಂದ ಕಳಶಾರಾಧನೆ, ಗಣಪತಿ ಪೂಜೆ, ಪುಣ್ಯಾಹ, ಕಳಶಾರಾಧನೆ ಮತ್ತು ಹೋಮಗಳು ಎಲ್ಲ ಸಹ ಗ್ರಾಮ ದೇವತೆಗಳ ಹೋಮಗಳು ಸಹ ಆಗಿದೆ, ಪೂರ್ಣಾವತಿ ಆಗಿ. ಮತ್ತು ಬೆಳಗ್ಗೆ ಕುಂಭಾಭಿಷೇಕ, ಮಹಾಮಂಗಳಾರತಿ, ಪಂಚಾಮೃತಾಭಿಷೇಕ, ಅಲಂಕಾರ ಸೇವೆಯೊಂದಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಉತ್ಸವಗಳನ್ನು ಮಾಡಿ ವಿಶೇಷವಾದಂಥ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಗ್ರಾಮಸ್ಥರಿಂದ. ಇದು
ಇವತ್ತು ಗ್ರಾಮ ದೇವತೆಯಾದಂತಹ ಮಾರಿಯಮ್ಮ ಮತ್ತು ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಮತ್ತು ದಿನ್ನೆ ಮಾರಿಯಮ್ಮ, ಆಂಜನೇಯ ಸ್ವಾಮಿ ಮತ್ತು ಗಂಗಮ್ಮ ದೇವಿಯ ಒಂದು ಸುಮಾರು ಗ್ರಾಮದ ಎಲ್ಲ ದೇವರುಗಳಿಗೂ ವಿಶೇಷವಾದಂಥ ಪೂಜೆಗಳು ಸಹ ನಡೆದಿದೆ ಇಲ್ಲಿ ಇವತ್ತಿನ ದಿವಸ. ಎಲ್ಲರಿಗೂ ಈ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರಿಗೂ ಸಹ ಆ ಭಗವಂತ ಎಲ್ಲರಿಗೂ ಆಯು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಹೆಸರು ನಾವು ವರ್ತೂರಿಂದ ಬಂದಿದ್ದೀವಿ, ಪುರೋಹಿತರು ವೆಂಕಟಾಚಲಪತಿ ಅಂತ ನಮ್ಮ ಹೆಸರು. ನೋಡಿದ್ರಲ್ಲ ವೀಕ್ಷಕರ, ವೆಂಕಟಾಚಲಪತಿಯವರು ಕೂಡ ಮಾತನಾಡಿದರು. ಇನ್ನು ಇದೇ ಕಾರ್ಯಕ್ರಮದ ಕುರಿತಾಗಿ ಸಿದ್ದನಪುರ ಗ್ರಾಮದ ಯುವಕರು, ಹೊಸಕೋಟೆ ಯೋಜನಾ ಪ್ರಾಧಿಕಾರದ ಮಾಜಿ ಸದಸ್ಯರಾದ ಸಿದ್ದನಪುರ ಸಂತೋಷ್ರವರು ಕೂಡ ಮಾತನಾಡಿದ್ದಾರೆ. ನಮ್ಮ ಗ್ರಾಮ ಕುಗ್ರಾಮವಾಗಿದ್ದು ನಮ್ಮ ಹೊಸಕೋಟೆ ತಾಲೂಕಿನ ಗಡಿ ಭಾಗದಲ್ಲಿ, ಅಂದರೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಹೋದರೆ ಅಲ್ಲಿ ತಮಿಳುನಾಡು ಬರುತ್ತೆ, ಅಂತಹ ಒಂದು ಕುಗ್ರಾಮದಲ್ಲಿರ್ತಕ್ಕಂಥ ಒಂದು ಗ್ರಾಮ. ಆದರೂ ಸಹ ನಮ್ಮ ಪೂರ್ವಿಕರು ಏನು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ, ಅದನ್ನು ನಾವು ಈಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಸಹಕಾರವನ್ನು ನೀಡಿದಂತಹ SDP ಬಾಯ್ಸ್ ಆಗಿರ್ಬೋದು, ಗ್ರಾಮದ ಯುವಕರಾಗಿರ್ಬೋದು, ಮತ್ತು ಗ್ರಾಮದ ಹಿರಿಯರಾಗಿರ್ಬೋದು, ಎಲ್ಲರೂ ಸಹಕಾರ ನಮಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಒಟ್ಟುಗೂಡಿ ಇಷ್ಟೊಂದು ಅದ್ಧೂರಿಯಾಗಿ ಮಾಡಲಿಕ್ಕೆ ನಾವು ಸಾಧ್ಯವಾಯಿತು ಅಂತ ಮಾತನಾಡಿದ್ದಾರೆ. ಅದೇ ರೀತಿ ಎಲ್ಲ ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆಗಳನ್ನು ಮಾಡಿ ಸಕಾಲಕ್ಕೆ ಮಳೆಯಾಗಲಿ ಬೆಳೆಯಾಗಲಿ ಅಂತ ಕೂಡ ಮಾತನಾಡಿದ್ದಾರೆ. ಸೊ ಅವರು ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಇವತ್ತು ಸಿದ್ದನಪುರ ಗ್ರಾಮದಲ್ಲಿ ಬಸವೇಶ್ವರನ ದೇವಸ್ಥಾನ ಜೀರ್ಣೋದ್ಧಾರವಾಗಿ 4 ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಾವು ಇದು 4ನೇ ವರ್ಷ. ಪ್ರತಿ ವರ್ಷವೂ ಸಹ 2 ದಿವಸ ಕಾಲಗಳಲ್ಲಿ ಸ್ವಾಮಿಗಳು ಬಂದು ಪೂಜೆ ಹೋಮಗಳು ಎಲ್ಲ ಹಾಕಿ ಇವತ್ತು ಗ್ರಾಮದಲ್ಲಿ ಶಾಂತಿಯುತವಾಗಿರಬೇಕು ಅಂತ ಹೇಳ್ಬಿಟ್ಟು ಇವತ್ತು ಪೂಜೆಗಳು ಪುನಸ್ಕಾರಗಳೆಲ್ಲ ನಡೆದಿವೆ. ಹಾಗೆ ವಿಶೇಷವಾಗಿ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರು ಸಹ ಸೇರಿ ಈ ಒಂದು ಹಬ್ಬವನ್ನು ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಅರ್ಥಪೂರ್ವಕವಾಗಿ ಒಂದೊಂದು ವರ್ಷ ಒಂದೊಂದು ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ. ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ನಮ್ಮ ಎಲ್ಲ SDP ಬಾಯ್ಸ್ನ ಯುವಕರು ಹಾಗೂ ಗ್ರಾಮಸ್ಥರೆಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಇವತ್ತು ತಮಟೆ ಅವ್ರನ್ನ ಮತ್ತು ವೀರಗಾಸೆ ಕುಣಿತ ಅವ್ರನ್ನ ಮತ್ತು ಡೊಳ್ಳು ಅವ್ರನ್ನ 3 ತಂಡಗಳನ್ನು ಕರೆದು ಇವತ್ತು ಗ್ರಾಮದಲ್ಲಿ ದೇವರುಗಳಿಗೆ ಬಸವೇಶ್ವರ ಸ್ವಾಮಿ, ಹಾಗೆ ಗ್ರಾಮ ದೇವತೆ ಮಾರಮ್ಮ ತಲ್ಲಿ, ಹಾಗೆ ಗಂಗಮ್ಮ ದೇವರಿಗೆ ಮತ್ತು ಆಂಜನೇಯ ಸ್ವಾಮಿ, ಹಾಗೆ ಶಿವನಾಪುರ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ದಿನ್ನೆ ಮಾರಿಯಮ್ಮ, ಈ ಎಲ್ಲ ಗ್ರಾಮಗಳು ಸಹ ಅಭಿಷೇಕ ಮಾಡಿ ಬಹಳ ವಿಜೃಂಭಣೆಯಿಂದ ಅಲಂಕಾರ ಮಾಡಿ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರು ನಮ್ಮನೆಯಿಂದ ಪೂಜೆಗಳನ್ನು ಸಲ್ಲಿಸಿ ಈ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಒಳ್ಳೆಯದಾಗಬೇಕು, ಒಳ್ಳೆ ಮಳೆಯಾಗಿ ಬೆಳೆ ಆಗಬೇಕು, ಎಲ್ಲರೂ ಸಹ ಗ್ರಾಮದಲ್ಲಿ ಸಮೃದ್ಧಿಯಾಗಿರಬೇಕು ಅಂತೇಳ್ಬಿಟ್ಟು ನಮ್ಮೆಲ್ಲ ಯುವಕರು, ವಿಶೇಷವಾಗಿ ನಮ್ಮ ರಘು ಅವರು ಸಹ ನಮ್ಮ ದೇವರ ಬಸವೇಶ್ವರ ಸ್ವಾಮಿ ದೇವರಿಗೆ ಅವರ ಸ್ನೇಹಿತರಾಗಿರ್ತಕ್ಕಂಥ ಚಿಟ್ಟಿಬಾಬಣ್ಣ ಅವ್ರ ತಂಡದವರೆಲ್ಲರೂ ಸೇರಿ ಇವತ್ತು ಒಂದು ಮುಖವಾಡವನ್ನು ಮತ್ತು ಪ್ರಭಾವಳಿಯನ್ನು ಸಹ ಪಂಚಮುಖದಲ್ಲಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಆ ದೇವರ ಕೃಪೆ ಅವ್ರ ಮೇಲೂ ಇರಲಿ. ಇನ್ನು ನಾವು ಗ್ರಾಮದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ವಿಜೃಂಭಣೆಯಿಂದ ಗ್ರಾಮದಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲರೂ ಆಗಬೇಕು, ಎಲ್ಲರೂ ಸಹ ಸಮೃದ್ಧಿಯಾಗಿರಬೇಕು ಅಂತೇಳ್ಬಿಟ್ಟು ನಾವು ಇವತ್ತು ಈ ಪೂಜೆ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಇನ್ನೂ ಮುಂದಿನ ದಿನಗಳಲ್ಲಿ ಈ ಗ್ರಾಮದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಆರ್ಥಿಕವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು, ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ರಂಗದಲ್ಲೂ ಸಹ ನಮ್ಮ ಗ್ರಾಮದಲ್ಲಿದ್ದೀವಿ. ಆ ದೇವರ ಕೃಪೆ ಇನ್ನಷ್ಟು ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಇವತ್ತೇನು ನಮ್ಮ ಗ್ರಾಮದಲ್ಲಿ ಯಾರ ಹತ್ರ ಜಮೀನಿದೆಯೋ, ಯಾರ ಅಕೌಂಟಲ್ಲಿ ದುಡ್ಡಿದೆಯೋ ಗೊತ್ತಿಲ್ಲ, ಬಟ್ಟು ಎಲ್ಲ ಜನರು ಸೇರಿ ಈ ತಾಲೂಕಿನಲ್ಲಿ ವಿಶೇಷವಾಗಿ ನಾವು ಬಾರ್ಡ್ರಲ್ಲಿರ್ತಕ್ಕಂಥ ತಮಿಳುನಾಡು ಬಾರ್ಡ್ರಿಗೆ ಹೊಂದ್ಕೊಂಡಿರ್ತಕ್ಕಂಥ ಗ್ರಾಮ. ಈ ಒಂದು ಕುಗ್ರಾಮದಲ್ಲಿ ಸಹ ಇಷ್ಟೊಂದು ವಿಜೃಂಭಣೆಯಿಂದ ನಮ್ಮ ಯುವಕ ಮಿತ್ರರು, ನಮ್ಮ ತಾಯಂದರು ಎಲ್ಲರೂ ಸಹ ಸೇರಿ ಹೋದ ವರ್ಷ ಮಳೆಯಲ್ಲಿ ಹಬ್ಬ ಮಾಡಿದ್ವಿ. ಈ ವರ್ಷ ಬಿಸಿಲಲ್ಲೂ ಸಹ ಈಗ ಸಮಯ 4 ಗಂಟೆ, ಬೆಳಗ್ಗೆಯಿಂದನೂ 4 ಗಂಟೆವರೆಗೂ ಎಲ್ಲ ತಾಯಂದರು, ಮಕ್ಕಳು, ಯುವಕರು ಎಲ್ಲರೂ ಸಹ ಸೇರಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಅವ್ರಿಗೆಲ್ರಿಗೂ ಸಹ ನಾನು ಮನಸ್ಫೂರ್ತಕವಾದಂಥ ಧನ್ಯವಾದಗಳನ್ನು ಸಹ ತಿಳಿಸ್ತೀನಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಎಲ್ಲ ಹಬ್ಬ ಆಚಾರಗಳನ್ನು ಆಚರಿಸೋಣ. ಆ ದೇವರ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಎಲ್ಲರೂ ಬೆಳೀಲಿ. ರೈತಾಪಿ ಜನ, ಹಾಗೆ ಬಿಸ್ನೆಸ್ ಆಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಎಲ್ಲ ರಂಗದಲ್ಲೂ ಸಹ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಭಗವಂತಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ನಮ್ಮ ಗ್ರಾಮದಲ್ಲಿ
ಮೊದಲಿಗೆ ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಪ್ರತಿಯೊಂದು ಮನೆಗೆ ಒಂದೊಂದು ಜೊತೆ ಎತ್ತುಗಳು ಇಟ್ಕೊಂಡು ವ್ಯವಸಾಯ ಮಾಡಿಕೊಂಡು ಬಂದಿರತಕ್ಕಂಥ ಈ ಒಂದು ಗ್ರಾಮ. ಪ್ರತಿ ಮನೆಯಲ್ಲೂ ಎತ್ತುಗಳಿರ್ತಾಯಿತ್ತು. ಆಗಿನ ಕಾಲದಿಂದನೂ ಸಹ ಸಂಕ್ರಾಂತಿ ಹಬ್ಬವನ್ನು ಮಾಡೋ ಸಂದರ್ಭದಲ್ಲಿ ಬಸವೇಶ್ವರನ ದೇವಾಲಯನೂ ಆಗ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ದೇವಸ್ಥಾನ ಕಟ್ಟಿದರು. ಆದರೆ ಅದು ಶಿಥಿಲವಾಗಿತ್ತು. ಆಗ ನಾವು ಎಲ್ಲರೂ ಸಹ ಸೇರಿ, ನಮ್ಮ ಯುವಕ ಮಿತ್ರರು ಎಲ್ಲರೂ ಸಹ ಸೇರಿ, ಇನ್ನೂ ದಾನಾದಿಗಳು ಸಹ ದಾನದೊಂದಿಗೆ ಇವತ್ತು ದೇವಾಲಯ ನಿರ್ಮಾಣ ಮಾಡಿ ಆ ಪದ್ಧತಿಯನ್ನು, ಹಿರಿಯರ ಒಂದು ಪದ್ಧತಿಯನ್ನು ನಾವು ಮುನ್ನಡೆಸ್ಕೊಂಡು ಹೋಗಬೇಕು. ನಮ್ಮ ಪೂರ್ವಿಕರು ಏನು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದರು ಅದು ನಾವು ಮುಂದಿನ ಪೀಳಿಗೆಗೆ, ಇವತ್ತೇನು ಯುವಕರು ಎಲ್ಲರೂ ಸಹ ಮೊಬೈಲ್ಗಳು, ವಾಟ್ಸಪ್ಪು ಇವೆಲ್ಲ ಬಂದು ನಮ್ಮ ಹಳ್ಳಿ ಸೊಗಡನ್ನು ಸಹ ಎಲ್ಲ ಮರಿತಾ ಇದ್ದಾರೆ. ಅದನ್ನು ಮರಿಬಾರ್ದು. ನಮ್ಮ ಹಳೆ ಪದ್ಧತಿಯನ್ನು ನಾವು ಮುಂದಿಟ್ಕೊಂಡು ಹೋದರೆ ನಮಗೂ ಸಹ ಒಳ್ಳೆಯದಾಗುತ್ತೆ, ನಮ್ಮ ಗ್ರಾಮಕ್ಕೂ ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ಸಹ ನಮ್ಮ ಗ್ರಾಮದಲ್ಲಿ ಒಂದು 10-15 ಜೊತೆ ಎತ್ತುಗಳನ್ನು ನಮ್ಮ ಲೋಕೇಶಣ್ಣವರು, ಅವ್ರ ಸ್ವಂತ ಎತ್ತುಗಳು, ನಮ್ಮ ಕೇಶವ್ ಅವರು ಇರ್ಬೋದು, ನಮ್ಮ ವಿಜಯ್ ಅವರಾಗಿರ್ಬೋದು, ನಮ್ಮ ಅಚ್ಚಪ್ಪನವ್ರು ಶ್ರೀನಣ್ಣವರಾಗಿರ್ಬೋದು, ನಮ್ಮ ಶ್ರೀರಾಮಣ್ಣವರಾಗಿರ್ಬೋದು, ನಮ್ಮ ಶ್ರೀನಿವಾಸು, ಹಾಗೆ ನಮ್ಮ ರಾಜಣ್ಣವರು, ಅನೇಕರು ಸಹ ಈ ಒಂದು ಹಬ್ಬಕ್ಕೆ ಎತ್ತುಗಳನ್ನು ತರಿಸಿ ಇವತ್ತು ಬಹಳ ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡಿ ಸಹ ಅವುಗಳಿಗೂ ಇವತ್ತು ಹಬ್ಬದ ರೂಪದಲ್ಲೇ ಹಬ್ಬವನ್ನು ಮಾಡಿದ್ದೀವಿ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಬಯಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸಿದ್ದನಪುರ ಗ್ರಾಮದ ಯುವ ಮುಖಂಡರು, ಹೊಸಕೋಟೆ ಯೋಜನಾ ಪ್ರಾಧಿಕಾರದ ಮಾಜಿ ಸದಸ್ಯರಾದ ಸಂತೋಷ್ರವರು ಮಾತನಾಡಿ ತಮ್ಮ ಗ್ರಾಮದ ಕುರಿತು ಮತ್ತು ವಿಶೇಷವಾದ ಸಂಕ್ರಾಂತಿ ಹಬ್ಬ ಕುರಿತು ತಮಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮುತ್ಸಂದ್ರ ಗ್ರಾಮದ ಶಿವಪ್ರಸಾದ್, ಏನೋ ಇವರು ಸತತವಾಗಿ ಅವರ ಸ್ನೇಹಿತರು, ಸಂತೋಷ್ ಅವರ ಸ್ನೇಹಿತರಾಗಿದ್ದು, ರಘುರವರ ಸ್ನೇಹಿತರಾಗಿದ್ದರು. ಸತತವಾಗಿ ಈ ಸುಮಾರು ಕಳೆದ 10 ವರ್ಷಗಳಿಂದ ಈ ಗ್ರಾಮಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಬಂದು ಭೇಟಿ ಕೊಡ್ತಾರೆ, ಈ ಗ್ರಾಮದ ಹಬ್ಬದಲ್ಲಿ ಪಾಲ್ಗೊಳ್ತಾರೆ. ಅವರು ಸಹ ಈ ಗ್ರಾಮವನ್ನು ಕುರಿತು ಒಂದೆರಡು ಮಾತನಾಡಿದ್ದಾರೆ. ಸೊ ಅವ್ರು ಏನು ಮಾತನಾಡಿದ್ದಾರೆ ಅಂತ ಒಮ್ಮೆ ನೀವೇ ಕೇಳಿ. ಮೊದಲಿಗೆ ನಾಡಿನ ಸಮಸ್ತ ಜನತೆಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಂಕ್ರಾಂತಿ ಅಂದರೆ ನಮ್ಮ ನಾಡಿನ ಹಬ್ಬ. ಎಳ್ಳು ಬೆಲ್ಲ ಹಂಚ್ಕೊಂಡು ಒಳ್ಳೆಯ ಮಾತನ್ನು ಆಡು ಅಂತಂದ್ಬಿಟ್ಟು ಎಲ್ಲ ಒಂದು ನಮ್ಮ ಬಂಧು ಬಳಗದವರು, ಗ್ರಾಮಸ್ಥರು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ಹಬ್ಬ. ಪ್ರತಿ ಊರುಗಳಲ್ಲಿನೂ ಸಂಕ್ರಾಂತಿ ಹಬ್ಬದ ವಿಶಿಷ್ಟತೆಯನ್ನು ಭಾಳ ಎಲ್ಲರೂ ನೋಡಿರ್ತೀರಿ. ಎಸ್ಪೆಷಲಿ ಹಳ್ಳಿಗಳಲ್ಲಿ ಈ ಸಂಕ್ರಾಂತಿಯ ಸೊಗಡನ್ನು ನೋಡೋದಕ್ಕೆ ಚೆನ್ನಾಗಿ ಸಿಗುತ್ತೆ. ನಮ್ಮ ಈ ಸುತ್ತಮುತ್ತಲ ಭಾಗದಲ್ಲಿ ಹೇಳ್ಬೇಕಾದ್ರೆ ಈ ಹೊಸಕೋಟೆ ತಾಲೂಕಿನಲ್ಲಿ ವಿಶೇಷವಾಗಿ ಈ ಸಿದ್ದನಪುರ ಗ್ರಾಮದಲ್ಲಿ ಈ ಬಸವೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಈ ದೇವಸ್ಥಾನದಲ್ಲಿ 4 ವರ್ಷ ಆಗಿದೆ. 4 ವರ್ಷದ ಮುಂಚೆಯಿಂದಲೂ ಸಂಕ್ರಾಂತಿ ಉತ್ಸವ ತುಂಬ ಚೆನ್ನಾಗಿ ಸಂಭ್ರಮದಿಂದ ಸಡಗರದಿಂದ ಮಾಡ್ತಾಯಿದ್ದಾರೆ. ಮತ್ತೊಂದು ವಿಶಿಷ್ಟವಾದ್ದು ಏನಪ್ಪ ಅಂತಂದರೆ, ಈ ಊರಿನಲ್ಲಿ ಯಾವುದೇ ರೀತಿಯ ಜಾತಿ ಧರ್ಮಗಳ ಅಥವಾ ಯಾವುದೇ ಒಂದು ಪಕ್ಷಗಳ ಯಾವುದೇ ಭೇದ ಭಾವಗಳು ಇಲ್ಲದಿರ, ಬಡವ ಶ್ರೀಮಂತ ಅನ್ನೋ ಯಾವುದೇ ರೀತಿ ಭೇದ ಭಾವ ಇಲ್ಲದಿರ ಪ್ರತಿಯೊಬ್ಬರು ಒಂದು ಮನೆ ಕುಟುಂಬದವ್ರ ಥರ ಈ ಗ್ರಾಮಕ್ಕೆ ಬಂದರೆ ನಮಗೆ ನಿಜವಾಗಲೂ ತುಂಬ ಸಂತೋಷ ಆಗುತ್ತೆ. ಯಾಕಪ್ಪ ಅಂದರೆ ಇಲ್ಲಿರತಕ್ಕಂಥ ಒಂದು ಒಗ್ಗಟ್ಟು ನಮ್ಮ ಎಲ್ಲ ಒಂದು ಬೇರೆ ಹಳ್ಳಿಗಳಿಗೆ ಮಾದರಿ ಆಗಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀರಿ. ಈ ಸಂಕ್ರಾಂತಿ ಹಬ್ಬದಲ್ಲಿ ಪಾಲ್ಗೊಂಡು ಈ ಒಂದು ವಿಶೇಷವಾದ ಸಿದ್ದನಪುರ ಗ್ರಾಮದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ಈ ಒಂದು ರೂವಾರಿಗಳಾಗಿರ್ತಕ್ಕಂಥ ಈ SDP ಯೂತ್ ಬಾಯ್ಸ್ ಹುಡುಗರು ಮತ್ತು ಈ ಗ್ರಾಮಸ್ಥರುಗಳು, ಈ ಮಹಿಳೆಯರು, ಮಕ್ಕಳು, ವಿಶೇಷವಾಗಿ ಬೇರೆ ಗ್ರಾಮಗಳಿಂದ ಬಂದು ಇಲ್ಲಿ ಮನೋರಂಜನೆಯನ್ನು ಕೊಟ್ಟಿರ್ತಕ್ಕಂಥ ಕಲಾವಿದರುಗಳು, ಅದೇ ರೀತಿ ಎಲ್ಲ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಭಗವಂತ ಒಳ್ಳೆ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳು ಕೊಡಲಿ ಅಂತಂದ್ಬಿಟ್ಟು ಈ ನಿಮ್ಮೆಲ್ಲರ ಒಂದು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನೋಡಿದ್ರಲ್ಲ ವೀಕ್ಷಕರೇ, ಸಿದ್ದನಪುರ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಒಗ್ಗಟ್ಟಾಗಿ ಒಂದು ಯುಗಾದಿ ದೀಪಾವಳಿಗಿಂತೂ ಹೆಚ್ಚು ಸುಂದರವಾದಂಥ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಇನ್ನು ಇದೇ ರೀತಿ ಇನ್ನೂ ಹೆಚ್ಚಾಗಿ ಈ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲಿ ಅಂತ ಹೇಳ್ತಾ ಮುಂದಿನ ಒಂದು ಸುದ್ದಿಯನ್ನು ನೋಡೋಣ.